ಟೈಟಲ್ ನೋಡಿ ಗಾಬರಿ ಆಗಬೇಡಿ, ಫುಲ್ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀವಿ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಪ್ರಾಪರ್ಟಿ. ನಾನು ರಾಹುಲ್ ದಯಾನ್. ಮೊದಲು ಅಂದರೆ ಒಂದೂವರೆ ದಶಕದ ಹಿಂದೆ ಒಂದು ಟ್ರೆಂಡ್ ಸೃಷ್ಟಿಯಾಗಿತ್ತು. ಅದು ಅಪಾರ್ಟ್ಮೆಂಟ್ನ ಖರೀದಿ. ಇದು ದೊಡ್ಡ ಮಟ್ಟದ ರಿಯಲ್ ಎಸ್ಟೇಟ್ ಬೂಮ್ಗೂ ಕಾರಣವಾಗಿತ್ತು. ಈಗ ಯಾಕೋ ಆ ಆಸಕ್ತಿ ನಿಧಾನವಾಗಿ ಕಾಣೆಯಾಗ್ತಾ ಇದೆ ಅನ್ಸುತ್ತೆ. ಬಟ್ ಈಗ ಜನರ ಆಸಕ್ತಿ ಇರೋದು ಝೀರೋ ಶೇಡ್ ವಾಲ್ಸ್, ಲೋ ಡೆನ್ಸಿಟಿ ಮನೆಗಳ ಕಡೆಗೆ. ಹಾಗಿದ್ರೆ ಲೋ ಡೆನ್ಸಿಟಿ ಮನೆಗಳು ಅಂತಂದರೆ ಏನು? ಮುಂಚೆ 1 ಎಕರೆ ಜಾಗದಲ್ಲಿ ಒಂದು ಅಪಾರ್ಟ್ಮೆಂಟ್ನ ಕಟ್ಟಿಸಿ ನಂತರ ಅದರಲ್ಲಿ 20ರಿಂದ 30 ಫ್ಲೋರ್ಗಳನ್ನು ಕಟ್ಟಿ ಒಂದೊಂದು ಫ್ಲೋರ್ನಲ್ಲಿ 3ರಿಂದ 4 ಫ್ಲ್ಯಾಟ್ಗಳನ್ನು ನಿರ್ಮಾಣ ಮಾಡ್ತಾ ಇದ್ರು. ಆದರೆ ಈ ಲೋ ಡೆನ್ಸಿಟಿ ಮನೆಗಳಲ್ಲಿ 1 ಎಕರೆ ಜಾಗದಲ್ಲಿ 69ರಿಂದ 100 ಯೂನಿಟ್ಗಳು ಮಾತ್ರವೇ ನಿರ್ಮಾಣ ಮಾಡಲಾಗುತ್ತೆ. ಇದರಿಂದ ಒಂದು ರೀತಿ ಪ್ರೈವಸಿ ಹಾಗೆ ಒಂದು ರೀತಿ ಮನೆ ಸ್ವಾತಂತ್ರ್ಯ ಸಿಕ್ಕಂತೆ ಆಗಿದೆ. ಇದು ಮುಂಚಿನ ಬಹುಮಹಡಿ ಗಗನಚುಂಬಿ ಕಟ್ಟಡಗಳ ಟ್ರೆಂಡ್ ಏನಿತ್ತು ಅದನ್ನು ಕಂಪ್ಲೀಟ್ ಆಗಿ ಚೇಂಜ್ ಮಾಡ್ತಾ ಇದೆ. ಎಲೈಟ್ ಕ್ಲಾಸ್ ಈಗ ಯಾವುದೇ ಹಂಚಿಕೆಯ ಗೋಡೆಗಳಿಲ್ಲದೆ ಇರುವಂಥ ಅಂದರೆ ಝೀರೋ ಶೇಡ್ ವಾಲ್, ಪ್ರೀಮಿಯಂ ಲೋ ಡೆನ್ಸಿಟಿ ಯೋಜನೆಗಳ ಕಡೆಗೆ ವೇಗವಾಗಿ ಆಕರ್ಷಿತರಾಗ್ತಿದ್ದಾರೆ. ಈ ಬದಲಾವಣೆ ಸಂಪೂರ್ಣ ಪ್ರೈವಸಿ, ತಮಗೆ ಬೇಕಾದ ಹಾಗೆ ಡಿಸೈನ್ ಮಾಡಿಕೊಂಡು ಮತ್ತೆ ಅತಿಯಾದಂಥ ತಾಂತ್ರಿಕ ಒತ್ತಡದ ವಾತಾವರಣದಿಂದ ಮಾನಸಿಕ ನೆಮ್ಮದಿಯನ್ನು ಪಡೆಯುವ ಬಯಕೆಯಿಂದ ಈ ಒಂದು ಗ್ರೋತ್ ಪ್ರೇರೇಪಿಸಲ್ಪಟ್ಟಿದೆ. ಈ ಬದಲಾವಣೆಗೆ ಪ್ರಮುಖ ಕಾರಣ ಅಂತಂದರೆ ಸಂಪೂರ್ಣ ಸೌಂಡ್ ಪ್ರೂಫ್ ಮತ್ತು ಡಿಸೈನ್ಗಳನ್ನು ಕೂಡ ತಮ್ಮ ಇಷ್ಟದ ಹಾಗೆ ಮಾಡಿಕೊಳ್ಳೋದು. ಈಗ ಬದಲಾದ ಕಾಲಘಟ್ಟದಲ್ಲಿ IT ಎಂಪ್ಲಾಯೀಸ್ ವರ್ಕ್ ಫ್ರಮ್ ಹೋಮ್ ಮಾಡೋದ್ರಿಂದ ಅವರ ಮೀಟಿಂಗ್ ಹಾಗೂ ಪ್ರತಿ ಕೆಲಸವನ್ನು ಕೂಡ ಮನೆಯಿಂದಲೇ ಮಾಡಬೇಕು. ಹೀಗಾಗಿ ವರ್ಕ್ ಪ್ರೆಷರ್ನ ನಿಭಾಯಿಸೋಕೆ ಅವರಿಗೆ ಶಾಂತವಾದಂಥ ಮನೆಯ ವಾತಾವರಣ ಬೇಕಾಗುತ್ತೆ. ಸಾಮಾನ್ಯ ಅಪಾರ್ಟ್ಮೆಂಟ್ಗಳಲ್ಲಿ ಈ ಸ್ವಾತಂತ್ರ್ಯ ಸಿಗೋದು ಕಷ್ಟ. ಹೀಗಾಗಿ ಯಾವುದೇ ಶೇಡ್ ವಾಲ್ಸ್ ಇಲ್ಲದೆ ಇರುವಂಥ ಕಡಿಮೆ ಸಾಂದ್ರತೆಯ ಅಂದರೆ ಲೋ ಡೆನ್ಸಿಟಿ ಯೋಜನೆಗಳನ್ನು ಈಗ ಆಯ್ಕೆ ಮಾಡಿಕೊಳ್ತಿದ್ದಾರೆ. ಇದು ಕೇವಲ ವರ್ಕ್ ಫ್ರಮ್ ಹೋಮ್ ಮಾಡೋರಿಗೆ ಮಾತ್ರ ಅಲ್ಲ, ಬದಲಾಗಿ ಕಾಂಟೆಂಟ್ ಕ್ರಿಯೇಟರ್ಸ್ ಕೂಡ ಇದ್ದು ಪಾಡ್ಕಾಸ್ಟ್ ಮಾಡ್ತೀರಿ ಅಂತಂದರೆ ಅದೂ ಕೂಡ ಕಸ್ಟಮ್ ಹೋಮ್ ಪಾಡ್ಕಾಸ್ಟ್ ಸ್ಟುಡಿಯೋಗಳು ಮತ್ತು ಹೈ ಫಿಡಿಲಿಟಿ ಮೀಡಿಯಾ ರೂಮ್ಗಳಿಗೆ ಸೂಕ್ತವಾದಂಥ ಪರಿಸರವನ್ನು ಈ ರೀತಿಯಾದಂಥ ಮನೆಗಳು ಒದಗಿಸುತ್ತವೆ. ಇದೆಲ್ಲದರ ಜೊತೆಗೆ ಪಾರ್ಟಿ ಫ್ರೀಕ್ಗಳಿಗೂ ಕೂಡ ಹೌಸ್ ಪಾರ್ಟಿ ಟೈಮ್ನಲ್ಲಿ ಅವರ ಪಾರ್ಟಿ ಸೌಂಡ್ ಹೊರಗಡೆ ಹೋಗದಿರೋ ಹಾಗೆ ಆರಾಮಾಗಿ ಪಾರ್ಟಿ ಮಾಡಬಹುದು. ಇದರ ಜೊತೆಗೆ ಡಿಸೈನ್ ಇಂಡಿಪೆಂಡೆನ್ಸ್ ಬಗ್ಗೆ ಕೂಡ ಜನ ಈಗ ತಲೆ ಕೆಡಿಸ್ಕೊಳ್ತಾ ಇದ್ದಾರೆ. ಎತ್ತರದ ಮಹಡಿಗಳ ಕಟ್ಟಡಗಳ ಸೆಂಟ್ರಲೈಸ್ಡ್ HVAC ಅಂದರೆ ಹೀಟಿಂಗ್, ವೆಂಟಿಲೇಷನ್ ಆ್ಯಂಡ್ ಏರ್ ಕಂಡೀಷನಿಂಗ್ ಸಿಸ್ಟಮ್ಸ್, ಯೂನಿಫಾರ್ಮ್ ವೈರಿಂಗ್ ಪಾತ್ಸ್ ಮತ್ತು ಕಟ್ಟುನಿಟ್ಟಾದ ಸೊಸೈಟಿ ನಿಯಮಗಳ ಕಾರಣದಿಂದಾಗಿ ಏನಾದರೂ ತಾಂತ್ರಿಕ ಬದಲಾವಣೆಗಳನ್ನು ಮನೆಯಲ್ಲಿ ಮಾಡಬೇಕು ಅಂದರೆ ತೀವ್ರ ಅಡಚಣೆ ಉಂಟಾಗುತ್ತೆ. ಇದಕ್ಕೆ ವಿರುದ್ಧವಾಗಿ ಸ್ವತಂತ್ರ ಅಥವಾ ಶೇಡ್ ವಾಲ್ಸ್ ಇಲ್ಲದೇ ಇರುವಂಥ ಮಾಡೆಲ್ ಮನೆಗಳು ಖರೀದಿದಾರರಿಗೆ ತಮ್ಮ ಇಷ್ಟದಂತೆ ಸ್ಮಾರ್ಟ್ ಹೋಮ್ ನೆಟ್ವರ್ಕ್ಗಳನ್ನು, ಕಸ್ಟಮ್ ಫೈಬರ್ ಆಪ್ಟಿಕ್ ವ್ಯವಸ್ಥೆಗಳನ್ನು ಅಳವಡಿಸಿಕೊಳ್ಳುವ ಸಂಪೂರ್ಣ ಫ್ರೀಡಮನ್ನು ನೀಡುತ್ತೆ. ಈ ಒಂದು ಸ್ವಾತಂತ್ರ್ಯ ಅತ್ಯುತ್ತಮ ವೈರ್ಲೆಸ್ ಪರಿಸರವನ್ನು ಕೂಡ ಸೃಷ್ಟಿ ಮಾಡುತ್ತೆ. ಕಟ್ಟಡದ ಸಾಂದ್ರತೆಯನ್ನು ಅಂದರೆ ಡೆನ್ಸಿಟಿಯನ್ನು ಕಡಿಮೆ ಮಾಡೋದ್ರಿಂದ ಸ್ಥಳೀಯ ವೈಫೈ, ಬ್ಲೂಟೂತ್ ಮತ್ತು ಮೊಬೈಲ್ ನೆಟ್ವರ್ಕ್ ವೇವ್ಸ್ಗಳ ದಟ್ಟಣೆ ಕಡಿಮೆ ಆಗುತ್ತೆ. ಇದು ಇಂಟರ್ನೆಟ್ ಆಫ್ ಥಿಂಗ್ಸ್ ಅಂದರೆ IoT ಅಂತ ಏನು ಕರಿತೀವಿ, ಈ ವ್ಯವಸ್ಥೆಗಳು ಯಾವುದೇ ಸಿಗ್ನಲ್ ಇಂಟರ್ಫಿಯರೆನ್ಸ್ ಇಲ್ಲದೆ ಕಾರ್ಯವನ್ನು ನಿರ್ವಹಿಸೋಕೆ ಸಹಾಯ ಮಾಡುತ್ತೆ. ಈಗ ಟೆಕ್ಕಿಗಳು ಯೋಚನೆ ಮಾಡುವ ವಿಧಾನ ಕೂಡ ಬದಲಾಗಿದೆ. ಅಪಾರ್ಟ್ಮೆಂಟ್ಗಳಲ್ಲಿ ಜಿಮ್, ಸ್ವಿಮ್ಮಿಂಗ್ ಪೂಲ್ ಮತ್ತು ಬೇರೆ ಬೇರೆ ಐಷಾರಾಮಿ ಸೌಕರ್ಯಗಳನ್ನು ನೂರಾರು ನಿವಾಸಿಗಳು ಒಟ್ಟಿಗೆ ಹಂಚಿಕೊಳ್ಬೇಕಾಗುತ್ತೆ. ಅಂತಹ ಪರಿಸ್ಥಿತಿ ಇರುತ್ತೆ. ಇದು ಜನದಟ್ಟಣೆ ಮತ್ತು ಸಮಯದ ನಿರ್ವಹಣೆಯಲ್ಲಿ ಅಡಚಣೆಯನ್ನು ಉಂಟು ಮಾಡುತ್ತೆ. ಆದರೆ ಈ ಲೋ ಡೆನ್ಸಿಟಿ ಪ್ರಾಜೆಕ್ಟ್ಗಳು ಇನ್ನೊಂದು ಕಡೆ ಇದರ ವಿರುದ್ಧವಾಗಿದೆ. ಇದರಿಂದಾಗಿ ಈ ಸೌಲಭ್ಯಗಳು ನಿಜವಾಗಿಯೂ ಖಾಸಗಿಯಾಗಿ ಉಳಿಯುತ್ತವೆ. ಹೆಚ್ಚುವರಿಯಾಗಿ ಇಂಥ ಯೋಜನೆಗಳಲ್ಲಿ ಹೂಡಿಕೆ ಮಾಡೋದ್ರಿಂದ ಖರೀದಿದಾರರ ಹಣದ ಬಹುಪಾಲು ಏರ್ ರೈಟ್ಸ್ಗಾಗಿ ಖರ್ಚಾಗದೆ ಅನ್ಡಿವೈಡೆಡ್ ಶೇರ್ ಆಫ್ ಲ್ಯಾಂಡ್ಗೂ ಇದು ಅನ್ವಯವಾಗುತ್ತೆ. ಭೂಮಿಯ ಮೇಲಿನ ಈ ಹೆಚ್ಚಿನ ಮಾಲೀಕತ್ವದ ಹಕ್ಕು ಭವಿಷ್ಯದಲ್ಲಿ ಆಸ್ತಿಯ ಮೌಲ್ಯವು ಕುಸಿಯದಂತೆ ಲಾಂಗ್ ಟರ್ಮ್ ಆರ್ಥಿಕ ಭದ್ರತೆಯನ್ನು ಒದಗಿಸುತ್ತೆ. ಕೊನೆಯದಾಗಿ ಈ ಶಿಫ್ಟ್ ಏನಿದೆ ಇದು ವೈಯಕ್ತಿಕ ಆರೋಗ್ಯ ಮತ್ತು ಸುಧಾರಿತ ಸುರಕ್ಷತೆಯ ಪರಿಕಲ್ಪನೆಯಲ್ಲಿ ಆಳವಾಗಿ ಬೇರೂರಿದೆ. ಇಡೀ ದಿನ ಕಾರ್ಪೊರೇಟ್ ಟೆಕ್ ಪಾರ್ಕ್ಗಳಲ್ಲಿ ಅಥವಾ ಕಂಪ್ಯೂಟರ್ ಸ್ಕ್ರೀನ್ಗಳ ಮುಂದೆ ಕಳೆಯುವಂಥ ವೃತ್ತಿಪರರಿಗೆ ಮಾನಸಿಕ ಶಾಂತಿ ನೀಡುವ ತಾಣದ ಅಗತ್ಯ ಇರುತ್ತೆ. ಗಗನಚುಂಬಿ ಕಟ್ಟಡಗಳ ಉದ್ದನೆಯ ಕಾರಿಡಾರ್ಗಳು, ಜನ ಹೆಚ್ಚಾಗಿ ಬಳಕೆ ಮಾಡುವಂಥ ಲಿಫ್ಟ್ಗಳು ಮತ್ತು ಶೇರ್ಡ್ ಪಾರ್ಕಿಂಗ್ ಸ್ಥಳಗಳು, ಫೆಸಿಲಿಟೀಸ್ ಎಲ್ಲವೂ ಕೂಡ ಕಚೇರಿಯ ಒತ್ತಡವನ್ನು ಅಂದರೆ ಆ ರೀತಿಯಾದಂಥ ವಾತಾವರಣವನ್ನೇ ಮತ್ತೆ ನೆನಪು ಮಾಡುತ್ತೆ. ಆದರೆ ಲೋ ಡೆನ್ಸಿಟಿ ಆರ್ಕಿಟೆಕ್ಚರ್ ಡಿಸೈನ್ಸ್ ಎಲ್ಲ ದಿಕ್ಕುಗಳಿಂದ ನೈಸರ್ಗಿಕ ಬೆಳಕು, ಉತ್ತಮ ಗಾಳಿ ಮತ್ತು ಪ್ರೈವೇಟ್ ಗ್ರೀನ್ ಸ್ಪೇಸ್ ನೀಡೋ ಮೂಲಕ ಇದಕ್ಕೆ ಪರಿಹಾರ ನೀಡುತ್ತೆ. ಮುಖ್ಯವಾಗಿ ಇವು ಅತ್ಯುತ್ತಮ ಸುರಕ್ಷತೆಯನ್ನು ಒದಗಿಸುತ್ತವೆ. ಇದು ಅವರ ಸಂಪೂರ್ಣ ಬೌದ್ಧಿಕ ಮತ್ತು ವೈಯಕ್ತಿಕ ಗೌಪ್ಯತೆಯನ್ನು ಖಚಿತಪಡಿಸುತ್ತೆ. ಸೊ ಈಗ
ಟೆಕ್ಕಿಗಳಿಗೆ ಗೇಟೆಡ್ ಕಮ್ಯುನಿಟಿಯಲ್ಲಿ ಆಸಕ್ತಿ ಹೊಂದಿರೋರು ಹಾಗೂ ಯುವ ಉದ್ಯಮಿಗಳಿಗೆ ಈ ರೀತಿಯಾದಂಥ ಲೋ ಡೆನ್ಸಿಟಿ ಮನೆಗಳ ಕಡೆಗೆ ಅವರು ಹೆಚ್ಚೆಚ್ಚು ಆಕರ್ಷಿತರಾಗ್ತಿದ್ದಾರೆ, ಹೆಚ್ಚೆಚ್ಚು ಅವರು ಶಿಫ್ಟ್ ಆಗ್ತಿದ್ದಾರೆ. ಇದೇ ರೀತಿಯಾದಂಥ ಮತ್ತಷ್ಟು ಇಂಟ್ರೆಸ್ಟಿಂಗ್ ಕಾಂಟೆಂಟ್ಗಳಿಗಾಗಿ ನ್ಯೂಸ್ ಫಸ್ಟ್ ಪ್ರಾಪರ್ಟಿನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.